ನಮಸ್ಕಾರ ಸ್ನೇಹಿತರೆ. ಅನೇಕರಿಗೆ ಪ್ರಶ್ನೆಯಾಗಿ ಉಳಿದದ್ದು ರಾಮ ಸೀತೆಯನ್ನು ಯಾಕೆ ಕಾಡಿಗೆ ಕಳುಹಿಸಿದ ಎನ್ನುವುದು. ಇವತ್ತಿನ ಈ ವಿಡಿಯೋದಲ್ಲಿ ರಾಮ ಕೇವಲ ಓರ್ವ ಅಗಸನ ಮಾತನ್ನು ಕೇಳಿ ಸೀತೆಯನ್ನ ಕಾಡಿಗೆ ಕಳುಹಿಸಿದ್ದ, ಅಥವಾ ರಾಮನಿಗೆ ಸೀತೆಯ ಮೇಲೆ ಅನುಮಾನವಿತ್ತ? ಅಗ್ನಿ ಪರೀಕ್ಷೆಯನ್ನು ಮಾಡಿದ ನಂತರವೂ ಸಹ ರಾಮ ಸೀತೆಯನ್ನು ಕಾಡಿಗೆ ಕಳುಹಿಸಿದ್ದೇಕೆ? ಅಷ್ಟಕ್ಕೂ ನಿಜವಾಗಿಯೂ ಸೀತೆಯನ್ನು ರಾಮ ಕಾಡಿಗೆ ಕಳುಹಿಸುವುದಕ್ಕೆ ಇರುವ ಕಾರಣ ಏನು ಎನ್ನುವ ವಿಷಯದ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಇಂತಹ ಹೊಸ ಹೊಸ ವಿಷಯಗಳನ್ನು ತಿಳಿಯುವುದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ಸ್ನೇಹಿತರೆ, ಈ ವಿಷಯವನ್ನ ತಿಳಿಯುವುದಕ್ಕೂ ಮೊದಲು ರಾಮನಿಗೆ ಸೀತೆಯ ಮೇಲೆ ಇದ್ದಂತಹ ಪ್ರೀತಿ ಎಂತಹದ್ದು ಎನ್ನುವುದನ್ನು ನಾವು ತಿಳಿದುಕೊಳ್ಳಲೇಬೇಕು. ಇದಕ್ಕೆ ನಮಗೆ ಸಿಗುವಂತಹ ಉತ್ತಮ ನಿದರ್ಶನ ವನವಾಸದ ಸಮಯದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿದಾಗ ರಾಮನ ಸ್ಥಿತಿ. ಸೀತಾ ಅಪಹಾರದ ಸಮಯದಲ್ಲಿ ರಾಮ ಹೇಗೆ ನಡೆದುಕೊಂಡ ಎನ್ನುವುದನ್ನು ತಿಳಿದರೆ ರಾಮನಿಗೆ ಸೀತೆಯ ಮೇಲೆ ಅದೆಂತಹ ಪ್ರೀತಿ ಇತ್ತು ಎನ್ನುವುದು ನಮಗೆ ಅರಿವಾಗುತ್ತದೆ. ಸ್ನೇಹಿತರೆ, ಮಾಯಾಮೃಗವನ್ನ ಕೊಂದು ತನ್ನ ಕುಟೀರಕ್ಕೆ ಹಿಂತಿರುಗಿದಂತಹ ರಾಮ ಅಲ್ಲಿ ಸೀತೆಯನ್ನು ಕಾಣದೆ ತುಂಬಾ ದುಃಖಿಸುತ್ತಾನೆ. ಸಣ್ಣ ಮಗುವಿನಂತೆ ಅಳುತ್ತಾ ಸಂಪೂರ್ಣ ದಂಡಕಾರಣ್ಯವನ್ನು ಹುಡುಕುತ್ತಾನೆ. ಸೀತೆಯು ಕಾಣದೆ ಹೋದಾಗ ನನಗೆ ಈ ಜೀವನವೇ ಸಾಕು, ಸೀತೆ ನೀನಿಲ್ಲದೆ ಹೋದರೆ ನಾನು ಬದುಕುವುದಿಲ್ಲ ಎಂದು ಹಲಗುತ್ತಾನೆ. ಮಾತ್ರವಲ್ಲ, ದುಃಖದಿಂದ ಹೆಜ್ಜೆ ಹೆಜ್ಜೆಗೂ ಎಚ್ಚರ ತಪ್ಪಿದವನಂತೆ ಬೀಳುತ್ತಾನೆ. ಸ್ವರ್ಗೋಪಿ ಸೀತೆಯ ಹೀನಃ ಶೂನ್ಯ ಏವ ಮತೋ ಮಮಃ. ಅಂದರೆ ಸೀತೆ ಇಲ್ಲದಿದ್ದರೆ ಸ್ವರ್ಗವೂ ಸಹ ನನಗೆ ಶೂನ್ಯವಾಗಿ ತೋರುತ್ತದೆ ಎಂದು ರಾಮ ಹಲಗುತ್ತಾನೆ. ಇದು ರಾಮ ಸೀತೆಯ ಮೇಲೆ ಇಟ್ಟಂತಹ ಪ್ರೀತಿ ಅದೆಷ್ಟು ಉತ್ಕೃಷ್ಟವಾದದ್ದು ಎನ್ನುವುದನ್ನ ತೋರಿಸುತ್ತದೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ರಾಮನ ದುಃಖವನ್ನ ವಾಲ್ಮೀಕಿ ಮಹರ್ಷಿಗಳು ತಮ್ಮ ರಾಮಾಯಣದಲ್ಲಿ ಅತ್ಯಂತ ಸುಂದರವಾಗಿ ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. ಇದನ್ನು ತಿಳಿದರೆ ಸಾಕು ರಾಮನಿಗೆ ಸೀತೆಯ ಮೇಲೆ ಅದೆಂತಹ ಪ್ರೀತಿ ಇತ್ತು ಎನ್ನುವುದರ ಅರಿವಾಗುತ್ತದೆ. ಹಾಗಿದ್ದರೆ ಇಷ್ಟು ಪ್ರೀತಿ ಇದ್ದಂತಹ ರಾಮ ಅಂದು ಯಾಕೆ ಸೀತೆಯನ್ನ ತ್ಯಜಿಸಿದ, ಅದು ಕೂಡ ಅಗ್ನಿ ಪರೀಕ್ಷೆ ಆದ ನಂತರ ಎನ್ನುವುದನ್ನು ನಾವು ತಿಳಿಯಬೇಕಿದೆ. ಮೇಲ್ನೋಟಕ್ಕೆ ನೋಡುವಾಗ ಸೀತೆಯ ಮೇಲೆ ಯಾರೇ ಅಪವಾದವನ್ನು ಹೊರಿಸಲಿ, ರಾಮನಿಗೆ ಅವಳ ಮೇಲೆ ನಂಬಿಕೆ ಇತ್ತು ಅಂತಾದರೆ ಆತ ಆಕೆಯನ್ನು ತ್ಯಜಿಸಬಾರದು ಎನ್ನುವುದು ಜನಸಾಮಾನ್ಯರ ನಂಬಿಕೆಯಾಗುತ್ತದೆ. ಆದರೆ ರಾಮ ಸೀತೆಯರ ಜೀವನ ಅದೆಷ್ಟು ಪರಿಶುದ್ಧವಾದದ್ದು ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು. ತಮ್ಮ ಜೀವನದಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆಯೂ ಇಲ್ಲದಂತೆ ಬದುಕಿದವರು ರಾಮ ಸೀತೆಯರು. ಮೊದಲಿಗೆ ನಾವು ಅಗ್ನಿ ಪರೀಕ್ಷೆಯ ಕುರಿತಾಗಿ ಸ್ವಲ್ಪ ತಿಳಿದುಕೊಳ್ಳೋಣ. ಅಗ್ನಿ ಪರೀಕ್ಷೆ ನಡೆದದ್ದು ಲಂಕೆಯಲ್ಲಿ. ಆ ಸಮಯದಲ್ಲಿ ಅಲ್ಲಿದ್ದದ್ದು ರಾಮ, ಲಕ್ಷ್ಮಣ, ಕಪಿಗಳು ಹಾಗೂ ದೇವತೆಗಳು ಮತ್ತು ವಿಭೀಷಣ. ಈ ವಿಷಯದ ಕುರಿತಾಗಿ ಅಯೋಧ್ಯೆಯ ಜನರಿಗೆ ಯಾವ ಸರಿಯಾದ ಸಾಕ್ಷಿಯೂ ನಂಬಿಕೆಯೂ ಇರಲಿಲ್ಲ. ಕಪಿಗಳು ರಾಮನಿಗೆ ವಿಧೇಯರಾಗಿದ್ದರು ಎನ್ನುವ ಕಾರಣಕ್ಕೆ ಅಯೋಧ್ಯೆಯ ಜನರು ಕಪಿಗಳ ಮಾತನ್ನು ನಂಬುವುದಕ್ಕೆ ಸಿದ್ಧರಿರಲಿಲ್ಲ. ದೇವತೆಗಳಿಂದ ಅವರಿಗೆ ಈ ವಿಷಯ ತಿಳಿಯಲಿಲ್ಲ. ಹೀಗಾಗಿ ಆ ಜನರಲ್ಲಿ ಒಂದು ಸಹಜವಾದ ಅನುಮಾನ ಇತ್ತು. ಅಷ್ಟಕ್ಕೂ ಸೀತೆಯ ಕುರಿತಾದಂತಹ ಅಪವಾದವನ್ನ ಓರ್ವ ಅಗಸ ಮಾತ್ರ ಮಾಡಿದ್ದಲ್ಲ. ಒಮ್ಮೆ ಶ್ರೀರಾಮಚಂದ್ರ ಸಿಂಹಾಸನದಲ್ಲಿ ಕುಳಿತಿದ್ದಾಗ ಭದ್ರನೆಂಬ ವ್ಯಕ್ತಿ ಜನಾಪವಾದದ ಕುರಿತು ರಾಮನಲ್ಲಿ ಹೇಳುತ್ತಾನೆ. ಅಯೋಧ್ಯೆಯ ಬಹುತೇಕ ಜನರು ಹಿಂದೆ ರಾವಣ ಸೀತೆಯನ್ನ ತೊಡೆಯ ಮೇಲೆ ಕುರಿಸಿ ಬಲಾತ್ಕಾರದಿಂದ ಲಂಕೆಗೆ ಒಯ್ದ. ಅಲ್ಲಿ ಅಶೋಕ ವನದಲ್ಲಿ ಆಕೆಯನ್ನು ಇರಿಸಿದ್ದ. ಆದರೆ ಶ್ರೀರಾಮ ಅದ್ಯಾವುದನ್ನು ಲೆಕ್ಕಿಸದೆ ಸೀತೆಯನ್ನು ತಿರಸ್ಕರಿಸದೆ ಅವಳನ್ನು ಅರಮನೆಗೆ ತಂದಿದ್ದಾನೆ. ರಾಜನೇ ಹೀಗೆ ಮಾಡಿದರೆ ಪ್ರಜೆಗಳಾದ ನಾವು ಮಾಡಿದರೆ ತಪ್ಪೇನು? ನಮ್ಮ ಹೆಂಡತಿ ಹೇಗೆ ನಡೆದುಕೊಳ್ಳಲಿ, ಅಲ್ಲ ಎಂತಹದ್ದೇ ಸ್ಥಿತಿಯಲ್ಲಿರಲಿ, ನಾವು ಅವರನ್ನು ಒಪ್ಪಲೇಬೇಕಾಗುತ್ತದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಭದ್ರ ಶ್ರೀರಾಮನಿಗೆ ಹೇಳಿದ. ಭದ್ರನ ಮಾತನ್ನು ಕೇಳಿ ಶ್ರೀರಾಮಚಂದ್ರನಿಗೆ ದುಃಖವಾಗಿತ್ತು. ಆದರೆ ಅಪವಾದ ಬಂದದ್ದು ತನ್ನ ಮಡದಿಯಾದ ಸೀತೆಯ ಮೇಲೆ. ಪತ್ನಿಯ ಮೇಲೆ ಬಂದಂತಹ ವ್ರತ ಅಪವಾದವನ್ನು ದೂರ ಮಾಡಬೇಕಾದದ್ದು ಗಂಡನ ಕರ್ತವ್ಯ. ಹೀಗೆ ವಿಚಾರ ಮಾಡಿದಂತಹ ರಾಮ ಭರತ, ಲಕ್ಷ್ಮಣ, ಶತ್ರುಘ್ನನೊಂದಿಗೆ ಸಂಜೆ ಮಂತ್ರಾಲೋಚನೆಯನ್ನು ಮಾಡ್ತಾನೆ. ಸ್ನೇಹಿತರೆ, ಈ ಸಮಯದಲ್ಲಿ ರಾಮಚಂದ್ರ ಕೇವಲ ರಾಜನಾಗಿ ಮಾತ್ರವಲ್ಲ, ಒಬ್ಬ ಪತಿಯಾಗಿಯೂ ಸಹ ವಿಚಾರವನ್ನು ಮಾಡಲೇಬೇಕಿತ್ತು. ಹೀಗೆ ನೋಡುವಾಗ ರಾಮನಿಗಿದ್ದದ್ದು ನಾಲ್ಕು ಅವಕಾಶಗಳು. ಒಂದು, ಜನ ಏನು ಬೇಕಾದರೂ ಮಾತನಾಡಲಿ, ನಾನು ಸೀತೆಯನ್ನು ತ್ಯಜಿಸುವುದಿಲ್ಲ ಎನ್ನುವುದು. ಎರಡನೆಯದು, ಜನರಿಗೆ ಹೆದರಿಸಿಯೋ ಬೆದರಿಸಿಯೋ ಅವರ ಬಾಯನ್ನು ಮುಚ್ಚಿಸುವುದು. ಆದರೆ ಮೇಲ್ನೋಟಕ್ಕೆ ಜನರು ಬಾಯಿ ಮುಚ್ಚುತ್ತಿದ್ದರೆ ಹೊರತು ಅದರಿಂದ ಸೀತೆಯ ಮೇಲೆ ಬಂದಂತಹ ಅಪವಾದ ದೂರವಾಗುತ್ತಿರಲಿಲ್ಲ. ಇನ್ನು ಮೂರನೆಯದು, ತನ್ನ ಮಡದಿಯಾದ ಸೀತೆಯೊಡನೆ ಈ ನಾಡನ್ನು ಬಿಟ್ಟು ಹೊರಟು ಹೋಗುವಂತಹ ನಿರ್ಧಾರವನ್ನು ಮಾಡುವುದು. ಆದರೆ ಈ ಮೂರರಲ್ಲಿ ಯಾವ ನಿರ್ಣಯವನ್ನು ಕೈಗೊಂಡಿದ್ದರೂ
ಅದು ಸೀತಾಮಾತೆಯ ಮೇಲೆ ಬಂದಂತಹ ಅಪವಾದವನ್ನು ದೂರ ಮಾಡುತ್ತಿರಲಿಲ್ಲ. ಹೀಗಾಗಿ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಬಿಡುವಂತಹ ನಿರ್ಧಾರವನ್ನು ಮಾಡ್ತಾನೆ. ಸ್ನೇಹಿತರೆ, ರಾಮ ಕೇವಲ ಸೀತೆಯನ್ನು ತ್ಯಜಿಸಿದ ಅಂತ ಭಾವಿಸಿದರೆ ಅದು ತಪ್ಪು. ರಾಮ ಲಕ್ಷ್ಮಣನಲ್ಲಿ ಹಿಂದೆ ನಡೆದದ್ದೆಲ್ಲವನ್ನು ಹೇಳುತ್ತಾ ಸೀತೆಯನ್ನು ತ್ಯಜಿಸುವಾಗ ಲಕ್ಷ್ಮಣನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ರಾಜ್ಯದ ಗಡಿಯಲ್ಲಿ ಇರುವಂತಹ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಪ್ರದೇಶದಲ್ಲಿ ಸೀತೆಯನ್ನು ಬಿಟ್ಟು ಬರಬೇಕೆಂದು ರಾಮ ಆಜ್ಞೆಯನ್ನು ಮಾಡ್ತಾನೆ. ತದನಂತರ ಸೀತೆಯನ್ನು ಕಂಡು ಅವಳನ್ನು ಸಾಕಿ ಸಲಹಿದಂತಹ ವಾಲ್ಮೀಕಿ ಮಹರ್ಷಿಗಳು ಅವಳಿಗೆ ಹುಟ್ಟಿದಂತಹ ಮಕ್ಕಳಿಗೆ ಕುಶ, ಲವ ಎಂದು ಹೆಸರನ್ನಿಡ್ತಾರೆ. ಬಹಳ ಕಾಲದ ನಂತರ ವಾಲ್ಮೀಕಿ ಮಹರ್ಷಿಗಳು ಕುಶಲವರೊಂದಿಗೆ ಬಂದು ರಾಮನಲ್ಲಿ ಅವರಿಂದ ರಾಮಾಯಣವನ್ನು ಹಾಡಿಸ್ತಾರೆ. ನಂತರ ಕೂಡ ರಾಮ ವಾಲ್ಮೀಕಿಗಳಲ್ಲಿ ಹೀಗೆ ಹೇಳ್ತಾನೆ: ನಾಳಿನ ದಿನ ಸೀತೆಯು ಬಂದು ಅಯೋಧ್ಯೆಯ ಜನರ ಮಧ್ಯದಲ್ಲಿ ಶಪಥವನ್ನು ಮಾಡಲಿ, ನಂತರ ನಾನು ಅವಳನ್ನು ಒಪ್ಪುತ್ತೇನೆ ಎಂದು ಹೇಳುತ್ತಾನೆ. ಮಾರನೆಯ ದಿನ ಬಂದಂತಹ ವಾಲ್ಮೀಕಿಗಳು ಸಭೆಯ ಮಧ್ಯದಲ್ಲಿ ಸೀತೆಯು ಪರಿಶುದ್ಧಳು, ಆಕೆ ಯಾವ ಪಾಪವನ್ನು ಮಾಡಿಲ್ಲ, ಆಕೆ ಪತಿಯನ್ನೇ ದೇವನೆಂದು ತಿಳಿದುಕೊಂಡಿದ್ದಾಳೆ ಎಂದು ಸಭೆಯಲ್ಲಿ ಹೇಳುತ್ತಾರೆ. ನಂತರ ಸೀತಾದೇವಿಯು ಸಹ ಶಪಥವನ್ನು ಮಾಡಿ, ನಾನು ಶ್ರೀರಾಮನನ್ನು ಹೊರತಾಗಿ ಇನ್ನೊಬ್ಬ ಪುರುಷನನ್ನು ಅರಿಯೆನು, ನನ್ನ ಈ ನುಡಿ ಸತ್ಯವೇ ಆದರೆ ಭೂದೇವಿಯು ನನಗೆ ರಂಧ್ರವನ್ನು ನೀಡಲಿ ಎಂದು ಶಪಥವನ್ನು ಮಾಡುತ್ತಾಳೆ. ಸೀತಾಮಾತೆಯು ಹೀಗೆ ಶಪಥವನ್ನು ಮಾಡಿದ ನಂತರ ಭೂಮಿಯು ಬಾಯಿ ತೆರೆದುಕೊಳ್ಳುತ್ತದೆ. ಸೀತೆ ಭೂಗರ್ಭವನ್ನು ಸೇರಿ ಹೋಗ್ತಾಳೆ. ಅದರಿಂದ ಮತ್ತೆ ಬಹಳ ದುಃಖಿತನಾದ ರಾಮ ಸಿಟ್ಟಿನಿಂದ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ನಿರ್ಧಾರವನ್ನು ಮಾಡುತ್ತಾನೆ. ಸೀತೆಯನ್ನು ತಂದೊಪ್ಪಿಸದಿದ್ದರೆ ಇಡೀ ಭೂಮಂಡಲವನ್ನೇ ನಾಶ ಮಾಡಿಬಿಡುತ್ತೇನೆ, ಜಗತ್ತೆಲ್ಲವನ್ನು ಜಲಮಯವಾಗಿ ಹೋಗಲಿ ಎಂದು ಸಿಟ್ಟಿನಿಂದ ರಾಮ ಆರ್ಭಟಿಸುತ್ತಾನೆ. ನಂತರ ರಾಮನನ್ನು ವಾಲ್ಮೀಕಿಗಳು, ದೇವತೆಗಳು ಹಾಗೂ ಬ್ರಹ್ಮನು ಸಮಾಧಾನವನ್ನು ಮಾಡ್ತಾರೆ. ಮೇಲ್ನೋಟಕ್ಕೆ ನೋಡಿದರೆ ನಮಗೆ ರಾಮನದ್ದು ಸೀತೆಯನ್ನು ಕಾಡಿಗೆ ಕಳುಹಿಸುವ ನಿರ್ಧಾರ ತಪ್ಪು ಅಂತ ಅನಿಸ್ತದೆ. ಆದರೆ ರಾಮ ಹಾಗೂ ಸೀತೆಯರ ಪರಿಶುದ್ಧ ಚಾರಿತ್ರ್ಯವನ್ನು, ಹಾಗೆಯೇ ರಾಮ ಸೀತೆಯ ಮೇಲೆ ಇಟ್ಟಂತಹ ಪ್ರೀತಿಯನ್ನು, ಅಂದು ರಾಮನಿಗೆ ಬಂದಂತಹ ಅನಿವಾರ್ಯತೆಯನ್ನು ಅರಿತುಕೊಂಡಾಗ ರಾಮನ ಸಂದಿಗ್ಧ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತದೆ. ಅಥವಾ ತನ್ನ ಆದೇಶದಿಂದ ಅಯೋಧ್ಯೆಯ ಜನರನ್ನು ಸುಮ್ಮನಿರಿಸಿದ್ದರೆ ಸೀತಾಮಾತೆಯ ಪವಿತ್ರತೆ ಲೋಕಕ್ಕೆ ತಿಳಿಯುತ್ತಲೇ ಇರಲಿಲ್ಲ. ಖಂಡಿತವಾಗಿಯೂ ಆ ಅಪವಾದದ ಚುಕ್ಕೆ ಸೀತಾಮಾತೆಯ ಶುದ್ಧ ಚಾರಿತ್ರ್ಯಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿಯೇ ಉಳಿಯುತ್ತಿತ್ತು. ಕೇಳಿದ್ರಲ್ಲ ಸ್ನೇಹಿತರೆ, ನಿಜವಾಗಿ ಸೀತೆಯನ್ನು ಕಾಡಿಗೆ ಕಳುಹಿಸುವ ಸನ್ನಿವೇಶ ರಾಮನಿಗೆ ಅದು ಹೇಗೆ ಕಾಡಿತ್ತು ಎಂದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.